ಕಾವೇರಿ, ನಾನು ಅವಾಗಿಂದ ನೋಡ್ತಾನೆ ಇದ್ದೀನಿ. ಏನು ಬೀದಿ ಕಡೆನೇ ನೋಡ್ಕೊಂಡು ನಿಂತಿದ್ಯಲ್ಲ, ಯಾಕೆ ಹಂಗೆ ನಿಂತಿದ್ದೀಯ ಅಂತ? ಏ ಅಣ್ಣ, ಅವನು ಮಗಿನ ಎತ್ಕೊಂಡೋದನು ಎಷ್ಟೊತ್ತಾಯ್ತು ಅಂತ ನೋಡು, ಇನ್ನೂ ಬರಲೇ ಇಲ್ಲ. ಹಂಗೇನು ಜ್ಞಾನ ಗಿನ ಇದ್ದತ್ತೆ ಏನು ಅಂತ ಮುಸ್ಸಂಜೆ ಆಯ್ತಾ ಬತ್ತು ಮಗಿನ ಎತ್ಕೊಳ್ಬೇಕು ಅನ್ನೋದು ಗೊತ್ತಾಗತ್ತೆ ಅವ್ನಿಗೆ, ನಿನ್ನ ಮಗನಿಗೆ. ಕರ್ಕೊಂಡು ಹೊಂಟೋಗ್ಬಿಟ್ಟ ಅಂತ ಅಂದ್ಬಿಟ್ಟು ಇಷ್ಟೊತ್ತರ್ಕೊಂಡು ಕರ್ಕೊಂಡು ಹೊಂಟೋಗೋದು ಅಂತ ಅಷ್ಟು ಬಗ್ಗೆ ಹೇಳಿದ್ದೀನಿ ನಾನು. 6 ಗಂಟೆ ಆಯ್ತು ಅಂತ ಅಂದಮೇಲೆ ಮಗಿ ನೀಚೆ ಕರ್ಕೊಂಡು ಹೋಗ್ಬಾರ್ದು, ಒಳಗಡೆ ಇರಬೇಕು ಮಗ ಅಂತ ಹೇಳಿದ್ದೀನಿ ತಾನೆ. ಆದ್ರೂ ಕೇಳ್ದಿರ ಮಾಡ್ದಿರ ಅಂದ್ಬಿಟ್ಟು ಕರ್ಕೊಂಡು ಹೊಂಟೋಗೋನು. ಇವತ್ತು ಶುಕ್ರವಾರ ಬೇರೆ, ಏನು ಅಷ್ಟು ಗೊತ್ತಾಗತ್ತೆ ಅಂತೆ ಅವನಿಗೆ. ಅಯ್ಯೋ ಅಷ್ಟೇ ತಾನೇ, ಬತ್ತನ್ ಬಿಡು. ಅದ್ಯಾಕೆ ಹಿಂಗಾಡ್ತಿ ಅಂತ ಒಂದು ಫೋನ್ ಮಾಡಬೇಕಿತ್ತು ಹೊತ್ತಾಗೆ, ಕರ್ಕೊಬಾರೋ ಅಂತ. ಎಲ್ಲಿದ್ಯೋ ಕರ್ಕೊಬಾರೋ ಮನೆಗೆ ಅಂತ. ಅಯ್ಯೋ ಮಾಡದೆ ಇರ್ತೀನಿ, ಮಾಡಿದೆ ಕಣಣ್ಣ. ನಾಟರ್ ಸಿಬಲ್ ಅಂತ ಬರ್ತದೆ, ಅದೆಲ್ಲ ಹೋಗೋನೋ ಕಾಣೆ. ನಾಟರ್ ಸಿಬಲ್ ಅಂತ ಬರ್ತದೆ ಫೋನ್ ಕಣ, ಅದಕ್ಕೆ ನೋಡ್ಕೊಂಡು ನಿಂತ್ಕೊಂಡೆ ಬರ್ತಾ ಇದ್ದಾನೋ ಏನು ಅಂತ. ಮಗಿಗೆ ಸರಿ ಮಾಡಬೇಕು, ಸರಿ ತಿನ್ನಿಸ್ತಾಳೆ ಅನ್ನೋದು ಗೊತ್ತಾಗತ್ತೆ ಅವನಿಗೆ. 6 ಗಂಟೆ ಆಯ್ತು, ಇನ್ನು ಅವ್ನು ಕರ್ಕೊಬಂದು ನಾನು ಮಗಿಗೆ ಸರಿ ಮಾಡಿ ತಿನ್ನಿಸಿ ಮಾಡೋದು ಯಾವಾಗಂತ. ನಿಮಗೆ ಗೊತ್ತು ಅವಳಿಗೆ ತಿನ್ಸೋದಕ್ಕೆ ಎಷ್ಟೊತ್ತಾಯ್ತದೆ ಅಂತ ಅಂದ್ಬಿಟ್ಟು ಅಂತ ಗೊತ್ತಿದ್ರು ಕೂಡ ಅವನಿಗೆ ಇಟ್ಟ ಆಡ್ಕೊಂಡು ಕರ್ಕೊಂಡು ಹೊಂಟೋಗ್ಬಿಟ್ಟೆ ಅಂತ ಅಂದ್ಬಿಟ್ರೆ ನಾವೇನಾದ್ರೂ ಹೇಳೋಕೋದ್ರೆ ನಮ್ಮ ಮೇಲೆ ಬೀಳ್ತಾನೆ. ಮೈ ಮೇಲೆ ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋಗೋದೇ ತಪ್ಪೆ ಅಂತ ಇದು ಮಾಡ್ಕೊಂಡು ನಮ್ಮ ಮೇಲೆ ಜಗಳಕ್ಕೆ ಬರ್ತಾನೆ. ಅವ್ನಿಗೆ ಏನು ಹೇಳೋದು ಏನು ಬಿಡೋದು ಅಂತ ಒಂದು ಗೊತ್ತಾಗತ್ತೆ. ನೀನು ಹೇಳು ಬದ್ಮೇಲೆ. ಅಕ್ಕ ತಂದಿರು ಇಬ್ರಿಗೂ ಹೇಳೋಕ್ಕಾಗಲ್ಲ. ಎತ್ಕೊಳ್ಳಿಲ್ಲ ಅಂತಂದರೆ ಎತ್ಕೊಳ್ಳಿಲ್ಲ ಅಂತಲೂ ಅಂತೀರಿ. ಅವ್ವ ಮಗಳು ಇಬ್ರು ಕೂಡ ನಮಗೆ ಎತ್ಕೊಂಡ್ರೆ ಹಿಂಗಾಡ್ತೀರಿ. ನಾವೇನು ಮಾಡಬೇಕು ಅಂತ ನಿಮ್ಮಿಬ್ರ ಮಧ್ಯೆ ಅಂತ. ಎತ್ಕೊಂಡು ಹೋಗೋರು ಏನೋ ಕೆಲಸ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಎತ್ಕೊಂಡು ಹೋಗೋರೆ. ನೋಡು ಕರ್ಕೊಬತ್ತಾನೆ ಕಣ, ಹಂಗೂ ಗೊತ್ತಿರ್ತದೆ. ಕರ್ಕೊಬತ್ತಾನೆ, ಏನೋ ಟೈಮ್ ಗಿಮ್ ನೋಡ್ಲಿಲ್ವೇನೋ ಕಣ, ಬತ್ತಾನೆ. ನಡಿ ಹೋಗು ನನಗೆ ಹೊಟ್ಟೆ ಎಸ್ತದೆ ಅಂತ ಹೇಳ್ತಾನೆ. ಏನೋ ರೊಟ್ಟಿ ಮಾಡ್ತೀನಿ ಅಂದ್ರಲ್ಲ, ಹೋಗಿ ಮಾಡೋಗ್ರಿ. ಅಯ್ಯ, ಅದಕ್ಕೂ ಗಳಿಗೆ ಅಂತ ಬೇಡವನ್ರಿ. ಎಷ್ಟೊತ್ತಾಗದ್ರಿ ಇವತ್ತು ಕರ್ಕೊರ್ಬೇಕು ಅನ್ನೋದು ಗೊತ್ತಾಗತ್ತೆ ನಿನ್ನ ಮಗನಿಗೆ. ಅಯ್ಯೋ ನಿಂದೊಂದು ಕಣ. ಆಗ್ಲಕಾಯಿ ಇಲ್ಲ ಕಣ್ರಿ, ಎಲ್ಲ ಒಂಥರ ಕೊಳ್ತದಂಗ ಆಗಿತ್ತು, ಬಿಸಾಕ್ಬಿಟ್ಟೆ. ಇದು ಗೋರಿಕಾಯಿ ಅದೇ, ಗೋರಿಕಾಯಿ ಹಾಕಿ ಪಲ್ಯ ಮಾಡಿ ರೊಟ್ಟಿ ಮಾಡ್ತೀನಿ, ತಿಂತೀರಾ? ಅಯ್ಯೋ ಯಾವುದೋ ಒಂದು ಮಾಡೋಗಿ ಹೋಗಿ, ಹೊಟ್ಟೆ ಹಸಿತದೆ. ಅದು ಬೇರೆ ಬಂದು ಕೇಳಕ್ಕೆ ಬಂತವಳೆ, ಅದು ಮಾಡ್ಲಾ ಇದು ಮಾಡ್ಲಾ ಅಂತ ಅಂದ್ಕೊಂಡು. ಏನು ಮನೇಲಿ ಅದೇ ಏನೋ ಒಂದು ಹಾಕಿ ಮಾಡೋಗು, ಹೋಗು. ಏಯ್ ಬಾರೆ ನೀನು, ಅದು ಪಲ್ಯಕ್ಕೆಲ್ಲ ಅದ ಮಾಡ್ಕೊಡ್ಬಾರೆ, ನಾನು ರುಬ್ಕೋತೀನಿ. ಸುಟ್ಬಿಟ್ಟು ಕೊಡು ಅಂತ ನಿಮ್ಮ ಅಪ್ಪನಿಗೆ ಹೇಳ್ತಾನೆ. ಅಂತಾನೆ ಅವಾಗ ಇಟ್ಟು ಕಲ್ಸಿಡು ಅಂತ ಹೇಳ್ತಾನೆ. ಇಷ್ಟನ್ನು ಕಲ್ಸಿಡ್ಲಿಲ್ಲ ಅನ್ಪಾಡನ್ ಬರ್ತಾನೆ. ಬಾ, ಏನು ಬೀದಿಲಿ ನಿಂತ್ಕೊಬಿಡ, ನೀನು ಬೀದಿ ನಿಂತ್ಕೊಂಡ ತಕ್ಷಣ ಓಡ್ ಬಂದ್ಬಿಡ್ತಾನೆ. ಹೋಗವ ನೀನು, ಬರ್ತಾನೆ. ನಾನು ಇಲ್ಲೇ ಇರ್ತೀನಲ್ಲ, ಬಂದ ತಕ್ಷಣ ಕರಿತೀನಿ, ಆಮೇಲೆ ಸರಿ ಮಾಡಿ ತಿನ್ನಿಸ್ವಂತೆ. ಹೋಗೋದೇನೋ ಪಲ್ಯಕ್ಕೆ ಹೋಗೋದೇನೋ ಮಾಡಿಕೊಡು. ಸರಿ ಕಣಣ್ಣ. ಎಲ್ಲೋದ ಅಂತ ಇವನು. ಅವ್ರು ಹೇಳ್ದಂಗೆ ಮಗಿಗೆ ಸರಿ ತಿನ್ನಿಸ್ಬೇಕು, ಎತ್ಕೊಬರೋಣ ಅನ್ನೋದೇ ಗೊತ್ತಾಗಲ್ತೆ ಇವನಿಗೆ. ಹೊಲ್ತಾವ್ ನೋಡಿದ್ರೆ ಕೆಲಸ ಮಾಡಲ್ಲ, ಬಂದು ಎಲ್ಲೆಲ್ಲಿ ಇಟ್ಟಾಡ್ಕೊಂಡು ಹೋಯ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ. ಹೊಲ್ತಾವು ಬಾರೋಣ ಕೆಲಸ ಮಾಡೋಣ ಮಟ್ಟಣ ಅನ್ನೋದು ಏನಿಲ್ಲ. ನಾನು ಏನಾದರೂ ಹೇಳೋ ತನಕ ಏನು ಕೆಲಸ ಮಾಡಲ್ಲ ಹೊಲ್ತಾವನು ಕೂಡ. ಇವನಿಗೆ ಏನಂತ ಹೇಳೋದು, ಏನು ಬಡ್ಕೊಳ್ಳೋದು ಇವನ ಹತ್ರ ನಾನು. ಅಲ್ಲ, ನಮ್ಮ ಮನೆ ಐತಿಗೆ ಏನಂತ ಹೇಳೋದಂತ. ಇವಳೊಂಥರ ಆಡ್ತಾಳೆ, ಅವನೊಂಥರ ಆಡ್ತಾನೆ. ಯಾರಿಗೆ ಹೇಳೋದಂತ ಇಬ್ರಿಗೂ ಕೂಡ. ಇಬ್ಬರ ಹತ್ರ ನಾವು ಹೊಡೆದಾಡ್ಬೇಕಷ್ಟೇನೆ ಕಣ. ನನ್ನ ಗಂಡನು ಮಾರಾಯ ಆತಗೆ ಹೊಲ ಆಯಿತು, ಅವನಾಯ್ತು, ಅವ್ನು ಗೇಮೇ ಆಯಿತು ಅಂತಾನೆ ಕಾಲ ಕಳ್ಕೊಬಂದ್ಬಿಟ್ಟ. ಆತಗೆ ವಯಸ್ಸಾಯ್ತು ಕಣ, ನಮ್ಮ ಅಪ್ಪನಿಗೆ ತಡಿ ಮಾಡೋಣ ಮಟ್ಟಣ ಅಂತ ತಲೆಗೆ ಹಾಕೊಂಡ ನನ್ನ ಮಗ. ಯಾರಾದರೂ ಫೋನ್ ಮಾಡ್ಬಿಡ್ಲಿ, ಬಂದೆ ಕಣ ಮಚ್ಚ, ಬಂದೆ ಅಂತ ಹೊಂಟಾಯ್ತಾನೆ. 5 ನಿಮಿಷ ಮಚ್ಚ, ನೋಡು ಮಚ್ಚ, 5 ನಿಮಿಷ ಬಂದೆ ನಾನು ಅಲ್ಲಿಗೆ ಅನ್ಕೊಂಡು ಹೊಂಟಾಯ್ತಾನೆ. ಆಯ್ತು ಮಮ್ಮಿ, ಗೋರಿಕಾಯಿ ಎಲ್ಲನೂ ಬಿಡಿಸಿ. ಬಿಡ್ಸಾಗತ್ತೆ ಕಣೆ, ಎಲ್ಲನೂ ಕೂತ್ಕೊಡ್ತೀನಿ. ಅಷ್ಟೇ ನೀನು ಏನೇನು ಬೇಕೆಲ್ಲ ಅದ ಮಾಡ್ಕೊಟ್ಬಿಡು. ಇಟ್ಟು ಕಳ್ಸಿಕ್ತಾ? ಇಟ್ಟು ಕಳ್ಸಿಕ್ಕಿದ್ದೀನಿ. ಮತ್ತು ಪಲ್ಯಕ್ಕೆ ಏನೇನು ಬೇಕೋ ಎಲ್ಲನೂ ಒಂದು ತಟ್ಟೆಗೂ ಹಾಕ್ಕೊಟ್ಟಿದ್ದೀನಿ. ಹಂಗೆ ಈರುಳ್ಳಿ ಟೊಮೊಟೊ ಎಲ್ಲನೂ ಕೂದಿಕ್ಕಿದ್ದೀನಿ. ಅದಕ್ಕೆ ಗೋರಿಕಾಯಿ ಆಯ್ತೇನೋ ಅಂತ ನೋಡೋಣ ಅಂತ ಬಂದೆ. ಕೂತ್ಕೊಟ್ಬಿಡು, ನಾನು ಎಲ್ಲ ತಂದುಕೊಟ್ಟೆ ನಿನಗೆ, ಹೋಗಿ ರುಬ್ಕೊಬರ್ವಂತೆ. ಸರಿ ಹೋಗು, ಡಬ್ರೆ ಎತ್ಕೊಬಂದು ಕೊಡು, ನಾನೆಲ್ಲ ಕಟ್ ಮಾಡಿ ಆ ಡಬ್ರೆಗೆ ಹಾಕ್ಕೊಡ್ತೀನಿ. ಹೋಗಿ ಹಂಗೆ ನೀನು ಮಸಾಲೆ ಹಾಕಿದ್ದೆಲ್ಲ ಎಲ್ಲ ಎತ್ಕೊಂಡ್ಬಿಡು, ರುಬ್ಕೊಡ್ತೀನಿ. ಇದೇನೇ ಇದು ಒಗ್ಗರಣೆಗೆ ಹಾಕೋ ಟೊಮೊಟೊನೂ ಈರುಳ್ಳಿ ಎಲ್ಲ ಎತ್ಕೊಂಡ್ಬಿಟ್ಟಿದ್ದು. ಅಲ್ಲ ಮಮ್ಮಿ, ನಮ್ಮ ವೀಕ್ಷಕರಿಗೂ ತಿಳಿಸೋಣ, ನಾವು ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಗೋರಿಕಾಯಿ ಪಲ್ಯನ, ಅದಕ್ಕೆ ಏನೇನು ಹಾಕ್ತೀವಿ ಅಂತಲೂ ತಿಳಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಬಂದಿದ್ದೀನಿ. ಹಂಗೆ, ಸರಿ ಅದೇನೋ ಹೇಳು. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಆಗಿ. ನಾವು ನಮ್ಮ ಮನೇಲಿ ಗೋರಿಕಾಯಿ ಪಲ್ಯಕ್ಕೆ ಕಾಯಿ ಹಾಕ್ತೀನಿ, ಇದು ಧನಿಯಾ ಪುಡಿ, ಅಚ್ಕಾರದ ಪುಡಿ, ಬೆಳ್ಳುಳ್ಳಿ, ಮತ್ತು ಒಂಚೂರು ಕಡಲೆ ಪಪ್ಪು ಮತ್ತು ಕಡಲೆ ಬೀಜ ಎಲ್ಲನೂ ಹುರ್ಕೊಂಡು, ಮತ್ತು ಸ್ವಲ್ಪ ಜೀರಿಗೆ, 1-2 ಕಾಳಷ್ಟು ಮೆಣಸು, 1-2 ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಮತ್ತು ಒಗ್ಗರಣೆಗೆ ಎಣ್ಣೆ ಬಿಟ್ಬಿಟ್ಟು ಮಾಮೂಲಿ ಇದು ಟೊಮೊಟೊ ಈರುಳ್ಳಿ ಹಾಕ್ಬಿಟ್ಟು ಗೋರಿಕಾಯಿ ಕಟ್ ಮಾಡಿಟ್ಟಿರ್ತೀರ ಗೋರಿಕಾಯಿನ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡು ನಂತರ ಮಸಾಲೆನ ಹಾಕ್ಬಿಟ್ಟು ನಾವು ಬೇಯಿಸ್ತೀವಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವ ಥರ ಇರುತ್ತೆ ಅಂತ ಗೊತ್ತಾಗುತ್ತೆ.
ನೀವು ನಿಮ್ಮ ಮನೇಲಿ ಏನೇನು ಹಾಕ್ತೀರಾ ಅಂತಲೂ ತಿಳಿಸ್ಕೊಡಿ. ಯಾಕಂದರೆ ನಾನು ಕೂಡ ಟ್ರೈ ಮಾಡ್ತೀನಿ. ಯಾಕಂದರೆ ಒಬ್ಬೊಬ್ಬರು ಮಾಡೋದು ಕೂಡ ಒಂದೊಂದು ಥರ ಇರುತ್ತೆ ಅಲ್ವಾ. ನಾನು ಮಾಡೋದೇ ಚೆನ್ನಾಗಿರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ, ಚೆನ್ನಾಗೂ ಇರುತ್ತೆ ಅಲ್ವಾ. ನಾನು ಕೂಡ ಟ್ರೈ ಮಾಡ್ತೀನಿ. ಏನೇನು ನೀವು ಹಾಕ್ತೀರಾ ಅಂತಲೂ ಕೂಡ ತಿಳಿಸ್ಕೊಡಿ, ನಾನು ಮಾಡ್ತೀನಿ ನಮ್ಮ ಮನೇಲಿ. ಹ್ಞೂ ಸರಿ ಹೋಗು, ನಾನು ಹುರ್ಕೊಬರ್ತೀನಿ. ಅಷ್ಟರಲ್ಲಿ ನೀನು ಒಗ್ಗರಣೆ ಹಾಕ್ಬಿಡೋಗು, ಹೋಗು. ಕಾವೇರಿ ಬಾಯ್ಲಿ. ಏನಣ್ಣ ನಿಂದು ಅಡುಗೆ ಮಾಡು ಅಂತಾನು ಕಳಿಸ್ತೆ, ತಿರ್ಗಾ ಬಾಬಾ ಅಂತಾನು ಕಿರಿಸ್ಕೊತಿಲ್ಲ ನೀನು ಅಂತ. ನಿನಗೆ ಯಾಕಣ? ಇನ್ನೊಂದ್ಸಲ ಫೋನ್ ಮಾಡ್ಬಿಡು ಅವನಿಗೆ, ಎಲ್ಲವನೇ ಕೇಳೋಣ. ಅಣ್ಣ ಮಾಡಿದೆ ಅಂತ ಹೇಳಿಲ್ವೇ, ನಟ್ಟರ್ಸಿಬಲ್ ಬರ್ತದೆ ಅಂತ, ತಿರ್ಗಾ ಮಾಡು ಅಂತಂದ್ರೆ? ನಿನಗೆ ಇನ್ನೊಂದ್ಸಲ ಫೋನ್ ಮಾಡೋಕೆ ಏನು ಅಂತ ಮಾಡು, ಇನ್ನೊಂದ್ಸಲ ನನ್ನ ಎದುರಿಗೆ. ರಿಂಗ್ ಆಯ್ತಾ ಅದು ಹೆಂಗೆ? ಅಯ್ಯೋ ಯಾವ ಸೌಂಡೂ ಬರ್ತಲ್ಲ ಕಣ. ಆಗಾರ ನಟ್ಟರ್ಸಿಬಲ್ ಅಂತ ಬರ್ತೈತೆ, ಇವಾಗ ಏನು ಸೌಂಡ್ ಬರ್ತಾನೆ ಇಲ್ಲ ಏನು. ಬರಲಿ ಅವನಿವತ್ತು ಮಾಡ್ತೀನಿ. ಮಗನ ಎತ್ಕೊಂಡು ಇಷ್ಟೊತ್ತಾರು ಇನ್ನೂ ಬರಲಿಲ್ಲ, ಬಡ್ಡೆ ಇದೆ, ಮಾಡ್ತೀನಿ. ಎಲ್ಲೋಗಿದ್ದೋ ಇಷ್ಟೊತ್ತರೆಗೂ ಮಗಿನ ಎತ್ಕೊಂಡು ಜ್ಞಾನಗೇನ ಇಲ್ವೇ ನಿನಗೆ? ಅವಳು ಸರಿ ತಿನ್ನಿಸ್ಬೇಕು, ಒತ್ತಾಯ್ತು ಮಗಿನ ಎತ್ಕೊಂಡು ಹೋಗೋಣಂತ. ಅಣ್ಣ ಆಟ ಆಡ್ತಿದ್ಲಲ್ಲ, ನಗ್ನಗ್ತಾ ಇದ್ಲು ಅಂತ ಅಂದ್ಬಿಟ್ಟು ಆಡ್ಸ್ಕೊಂಡಿದ್ದೆ. ಹೇಳು, ಇವರೇನೋ ಕೆಲಸ ಅಂತಾನೆ ತಾನೇ ನಾನು ಕೊಟ್ಕಳಿಸಿದ್ದು ಮಗಿನ. ಅಂಥದ್ರಲ್ಲಿ ಏನು ಹಿಂಗಾಡ್ತದೆ? ಮಮ್ಮಿ ಅದಕ್ಕೆ ತಾನೇ ಕೊಟ್ಟಿದ್ದು ನನಗೆ ಕೆಲಸ ಅಂತ ಅಂದ್ಬಿಟ್ಟು. ಮಮ್ಮಿ ಅದೇ ಪಕ್ಕದ ಮನೆ ಅವರು ಆಂಟಿ ಕೈಗೆ ಕೊಟ್ಟಿತ್ತು. ಆಮೇಲೆ ಆ ಆಂಟಿ ನನ್ನ ಕೈಗೆ ಕೊಟ್ಟರು, ನಾನು ಎತ್ಕೊಂಡು ಹೋದೆ. ಏನು ತಪ್ಪು ಅನ್ನೋ ಥರ ಆಡ್ತಿರಲ್ಲ. ನಿನಗೆ ನನಗೆ ಎಷ್ಟು ನಿಮಿಷದಲ್ಲಿ ಬೇಯಿಸ್ಕೋತೀಯ ಗೊತ್ತಿಲ್ಲ. ಹೇಳೋದನ್ನ ಅರ್ಥ ಮಾಡ್ಕೊಬೇಕು. ಎಲ್ಲೇ ಹೋದ್ರು 6 ಗಂಟೆ ಅಷ್ಟು ಒಳಗಡೆ ಬರೋದನ್ನ ಕಳಿ. ಮಗಿನ ಎತ್ಕೊಂಡು ಸರಿ ಕೂತ್ಕೊಂಡಿರು. ಅವಳಿಗೆ ಸರಿ ಮಾಡಿ ಇಟ್ಟಿದ್ದೀನಿ, ತಂದ್ಕೊಡ್ತೀನಿ, ತಿನ್ನಿಸ್ಬಿಡು. ನಾನು ಮಮ್ಮಿ ಪಲ್ಯಕ್ಕೆ ಆಡ್ಸ್ಕೊಬರಕ್ಕೆ ಹೋಗೋದನ್ನ ಆಡ್ಸ್ಕೊಬೋದ್ಮೇಲೆ ಪಲ್ಯ ಮಾಡಬೇಕು. ಆಯಿತು ಮಹಾರಾಣಿಯವರೇ, ಹೋಗಿ. ನಾವು ನಿಮ್ಮ ಸೇವಕರು, ತಂದ್ಕೊಡಿ. ನಾವು ನಿಮ್ಮ ಮಗಳ ಸೇವೆಯನ್ನು ಮಾಡುತ್ತೇವೆ. ನೋಡೋಣ ಹೆಂಗೆ ಮಾತಾಡ್ತಾನೆ ಅಂತ. ಅವಳಿಗೆ ಮಾಡು ಅನ್ನೋ ಬದಲು ನಾನೇ ಮಾಡ್ಕೋಬೋದು. ಬರೀ ಮಾತೇ ಆಗೋಯ್ತು ಆವಾಗಿಂದ. ಒಗ್ಗರಣೆ ಹಾಕು ಅಂದ್ರೂ ಹಾಕ್ಲಿಲ್ಲ, ಎಲ್ಲ ತಂದು ಇಟ್ಬಿಟ್ಟವಳೆ. ಇವಾಗ ನಾನು ಬಂದು ಒಗ್ಗರಣೆ ಹಾಕಿ ನಾನೇ ಮಾಡೋದಾಯ್ತು ಇವಾಗ. ಬರೀ ಮಾತಾಡ್ಕೊಂಡು ನಿಂತ್ಕೊಬಿಡ್ತಾರೆ. ಕೆಲಸ ಕಾರ್ಯ ನೋಡೋಣ ಅನ್ನಲ್ರು. ಇದ್ಯಾಕೆ ಮಮ್ಮಿ ನನ್ಗೆ ಮಾಡು ಅಂತ ಅಂದ್ಬಿಟ್ಟು ನೀನೇ ಮಾಡ್ಕೊಂಡು ಕೂತಿದ್ದಿಲ್ಲ? ಆಗಲೇ ಎಲ್ಲ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟಿದ್ದಿ, ಬೇಯಕ್ಕೆ ಇಟ್ಬಿಟ್ಟಿದ್ದಿ. ನಿನ್ನ ಕಾಯ್ಕೊಂಡು ಕುತ್ಕೊಂಡ್ರೆ ಆಮೇಲೆ ನಿಮ್ಮ ಅಣ್ಣನ ಕೈಲಿ ನಾನು ಉಗಿಸ್ಕೋಬೇಕಾಗ್ತಿದ್ದೆ ಅಷ್ಟೇ, ನೀನು ಮಾಡೋ ಇಷ್ಟು ನಿಧಾನಕ್ಕೆ. ಇನ್ನೇನು ಬೇಯ್ಕೊತು ಬೆನ್ನಲೆ ರೊಟ್ಟಿನೂ ಸುಟ್ಟು ಕೊಟ್ಬಿಡ್ತೀನಿ. ಹೋಗು, ಮಗಿಂದದೇನೋ ನೋಡೋ ಹೋಗು. ಸರಿ ಕಣವ, ಇದಕ್ಕೆ ಸರಿ ನೀನು ನಡಿ. ನಿಂದೊಳ್ಳೆ ಹೋಗು. ತಗೊಳ್ಳಲಿ ನಿನ್ನ ಮಗಿನ ನೀನು ಇಟ್ಕೊಳ್ಳೆ, ಅಳ್ತದ ಕಣ. ಅಯ್ಯ ನಾನು ಎತ್ಕೊಂಡು ನಾನು ನೋಡ್ಕೊಳ್ದೆ ಏನು? ಯಾವಾಗ ನೀನೇ ನೋಡ್ಕೊಂಡೇನೆ ಕೊಡ್ಲಲ್ಲೇ ಮುಗಿಸ್ಕೊಂಡು ಬಾವ ಕಂದ. ಎಲ್ಲಾಯ್ತು ಅಣ್ಣ? ಅಡುಗೆ ಆಯಿತು. ಇನ್ನೇನು ಮಮ್ಮಿ? ಪಲ್ಯ ಬೇಯ್ತಿತ್ತು, ರೊಟ್ಟಿ ಹಾಕ್ಕೊಡ್ತೀನಿ ಅಂತಂತು ಮಮ್ಮಿ, ಅದಕ್ಕೆ ಕೇಳಿದೆ. ಈಚೆ ಇರಬೇಕು ನೋಡಲಿ, ಕೂತಿರ್ತದೆ ಈಚೆ ವಿಧಿ ಪಡಿಸಲಲ್ಲಿ ಇನ್ನೇನು ಮಾಡತ್ತು ಅಂತ. ಮಗನ ಬಿಡು, ಒಂದು ಸ್ವಲ್ಪ ಹೊತ್ತು ಕೆಳಗಡೆ ಎತ್ಕೊಂಡಂಗೆ ಇರಬೇಡ್ರಿ. ಅದಕ್ಕೂ ಒಂಚೂರು ಮೈ ನೋವು ಬರತ್ತೆ, ಆಡ್ತಾ ಇರ್ತದೆ. ಬಿಟ್ಬಿಟ್ಟು ನಡಿ, ಅದೇನು ಆಗಿದ್ರೆ ಹಾಕೊಂಬರೋಕೆ ಹೋಗು ರೊಟ್ಟಿನ. ಕುಕ್ಕಳು ಮಗಳ ಕೆಳಗಡೆ ಕೂತಾಳಲ್ಲ ಹಂಗೆ ಆಡಿಸು, ಸುಮ್ಮನೆ ಎತ್ಕಿತ್ಕೊಳಕ್ಕೆ ಹೋಗ್ಬೇಡ. ಹಂಗೆ ಆಡ್ತಾಳೆ, ಆಡಿಸ್ರಿ. ಒಂದೆರಡು ಆಟ ಸಂಬಂಧ ತಂದಾಕ್ರಿ ಅಲ್ಲಿ ಮುಂದಕ್ಕೆ. ಅಲ್ಲಿ ಇದ್ರ ಹತ್ರ ಟಿವಿ ಹತ್ರ ಇತ್ತು ನೋಡು, ಎತ್ಕೊಬರೋದು ಕವರ್ ಕಟ್ಟಿಕ್ಕಿದೆ, ಎತ್ಕವ. ಆಯ್ತು ಮಮ್ಮಿ, ರೊಟ್ಟಿ ತಗೊಳ್ಳೋಣ, ಆಗ್ತದೆ ತಿನ್ನೋಣ. ಲೋ ನೀನು ಹಂಗೆ ತಿನ್ಕೊಬಿಡು, ಎಲ್ರಿಗೂ ಒಂದೇ ಸಲ ಹಾಕೊಟ್ಬಿಡ್ತೀನಿ. ಆಮೇಲೆ ಅವ್ರೊಬ್ರಿಗೆ ಇವ್ರೊಬ್ರಿಗೆ ಅಂತ ಏನು ಹಂಚ್ ಮಾಡಿಕೊಂಡು ಕುತ್ಕೊಳಕ್ಕಾಗಲ್ತು. ತಿನ್ಕೊಬಿಡು ಒಂದೇ ಸಲ. ಕುತ್ಕೊಂಡು ಅಲ್ಲಿಗೆ ಹೋಗಿ ತಿನ್ನೋಣ, ಬೇಕು ಅಂದರೆ ಈಸ್ಕೊಳ್ಳೋಣ ರೊಟ್ಟಿನ. ಅಣ್ಣ ತಿಂತಾಡ್ತದಲ್ಲ, ನಂಗೆ ನನಗೂ ತಂದ್ಕೊಟ್ಬಿಡು, ಇಬ್ರು ತಿನ್ಕೋತೀವಿ ಒಂದೇ ಸಲ. ಸರಿ ತಂದ್ಕೊಡ್ತೀನಿ. ಆಮೇಲೆ ಎದ್ದಿದ್ದು ಹೊಂಟೋಗ್ಬಿಟ್ಟಿರ್ತೀರ, ಯಾವನೋ ಫೋನ್ ಮಾಡ್ದೆ ಅಂತ ಅನ್ಕೊಂಡು.